ವಾಹ್ ನೋಡ್ರಿ ಪನ್ನೀರ್ ಸ್ವಲ್ಪ ಫ್ರೆಂಡ್ಸ್ ಈಗ ನಾವು ಬಂದೀವಿ ಈ ಕಡೆ ಮಾರ್ಕೆಟಿಗೆ वहाँ पे 70 का पाव मिलता है मस्त बड़ा बड़ा हाँ वही बंदी नोड्री बड़ी गाड़ी में ಮಾಡ್ರಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಊಟದ ಆಗ್ಯದ ಎಲ್ಲ ಆಗ್ಯದ ವಿಡಿಯೋ ಎಡಿಟ್ ಮಾಡಕತ್ತಿದ್ದೀನಿ ಅದಕ್ಕೆ ಸುಮ್ಮ ಕುತ್ಕೇಸಿ ಏನು ಮಾಡಲಿ ಅನ್ಕೇಸಿ ನೋಡಿ ಇಷ್ಟು ಭಾಂಡೆ ತೊಳಿತೀನಿ ಬೆಳಗ್ಗೆ ಹಿಡಿದು ಭಾಂಡೆ ಹಾಗೆ ಕುಂತವ ಇವು ತಿಕ್ಕಿನಿಗೆ ತೊಳಿಬೇಕು ಇನ್ನು ಇವು ತಿಕ್ಕಬೇಕು ರೀ ಫ್ರೆಂಡ್ಸ್ ಇನ್ನು ಇಲ್ಲಿ ಸಮ ನೋಡ್ರಿ ಇವು ಎಲ್ಲ ಈಗ ಸರ ಮಾಡ್ಕೊಂಡ್ಬಿಡ್ತೀನಿ ರೀ ಈಗ ಎಲ್ಲರೂ ಮನ್ಕೊಂಡ್ಬಿಟ್ಟಾರ ಈಗ ಮನ್ಯಾಗ ಇಷ್ಟು ಜನ ನಮ್ಮ ಚಿಕ್ಕನ ಇಬ್ಬರೇ ಹೆಚ್ಚಿರ್ತೈತಿ ಈಗ ಅವನು ಮಕ್ಕೊಳಕತ್ತಾನ ಮಕ್ಕೊಂಡು ಹೋಗಮ್ಮ ನೀನು ಎಲ್ಲರೂ ಮಕ್ಕೊಂಡ್ಬಿಟ್ಟಾರ ನೋಡ್ರಿ ಈಗ ಸರ ಇವು ಭಾಂಡೆ ತೊಳ್ಕೊತೀನಿ ರೀ ನಾನು ನೋಡ್ರಿ ಈಗ ಇಷ್ಟು ಭಾಂಡೆ ಅದು ಎಲ್ಲ ತೊಳೆದ ಕಿಸಿನ ಸಿಂಕ್ ಎಲ್ಲ ಚಂದ ಸಾಫ್ ಮಾಡ್ಕೊಂಡೆಲ್ಲ ಇಟ್ಟಿನ ಇಷ್ಟು ಭಾಂಡೆ ಆಗಿವು ರೀ ಜಗ್ಗಿ ಅಂದ್ರೆ ಜಗ್ಗಿ ಭಾಂಡೆ ಆಗಿತ್ತು ಮತ್ತಂದ್ರೆ ಈ ಕಡೆ ಎಲ್ಲ ಕಟ್ಟಿನಿ ಎಲ್ಲ ಚಂದ ಸಾಫ್ ಮಾಡ್ಕೇಸಿನಿ ಇಟ್ಬಿಟ್ಟಿನಿ ಬೆಳಗ್ಗೆ ಸಲುವಾಗ ಟಬ್ಬು ಮುಂಚೆಗೆ ಆಲೂ ಶಿಮ್ಲಾ ಮಿರ್ಚ್ ಮಾಡ್ಬೇಕಲ್ಲತ್ತೀನಿ ಎರಡು ತೊಗೊಂಡ್ಬಿಟ್ಟಿನಿ ಸೊ ಈಗ ಏನು ಮಾಡ್ತೀನಿ ಈಗ ಜಲ್ದಿ ಹೋಳ್ಕೆಸಿಂದ ಇಟ್ಬಿಡ್ತೀನಿ ಟೈಮ್ ಎಷ್ಟಾಗ್ಯದ ಗೊತ್ತದ ರೀ ಫ್ರೆಂಡ್ಸ್ 1:30 ಆಗಕ್ಕೆ ಹೊಂಟದ ರೀ ಸೊ ಬ್ಲಾಗ್ ಎಂಡ್ ಮಾಡೀನಿ ಬಟ್ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಫ್ರೆಂಡ್ಸ್ ಸೊ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಸುದ್ದಿ ಅನ್ಕೇಸಿನ ನೋಡೋಣ ನೋಡಿರಿ ನಮ್ಮ 3 ಜನ ಸಾಬರು ಮನ್ಕೊಂಡಾರ ಈಗ ಪಪ್ಪ ಮನ್ಕೊಂಡ್ರೆ ನಾನು ಚಿಕ್ಕಲ್ಲಿ ಬ್ಯಾಂಗ್ ಹಾಕ್ಕೊಡ್ತೀನಿ ಇಲ್ಲೇ ತಳಗೆ ಕುತ್ಕೇಸಿನ ಈಗ ಸರಸರನೇ ಮಾಡ್ತೀನಿ ಬಿಸಿಗೂ ಹೊಳ್ಕೊಂಡ್ಬಿಡ್ತೀನಿ ಏಕದಮ್ ಜಲ್ದಿ ಲೈಟ್ಗೆಲ್ಲ ಬಂದ್ ಮಾಡ್ಬಿಡ್ತೀನಿ ನೋಡಿ ನಾ ಈಗ ಟಬ್ಬು ಮೆಣ್ಸಿಕಾಯಿ ಹೊಳ್ಕೊಂಡೀನಿ ಉಳ್ಳಾಗಡ್ಡಿ ಟಮಾಟೆನೂ ಹೊಳ್ಕೊಂಡೀನಿ ಮತ್ತಂದ್ರೆ ಯೂನಿಫಾರ್ಮ್ ಅದು ಎಲ್ಲ ತೆಗೆದು ಮಾಡಿ ಕೆಸೆ ಸೈಡಿಗೂ ಇಟ್ಬಿಟ್ಟಿನಿ ನೋಡಿರಿ ನಾ ಈಗ ಬಕ್ಕೊಂಡ್ಬಿಡ್ತೀನಿ ಇಷ್ಟು ಮಾಡೋದು ಕೈನೇ ಬ್ಯಾನಿರೋದು ಕಿಚನ್ ಸಾಫ್ ಮಾಡ್ದವ ಟಬ್ಬು ಮೆಣ್ಸಿಕಾಯಿ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹೊಳ್ಕೊಂಡ್ಬಿಟ್ಟಿನಿ ಇವರು ಮನ್ಕೊಂಡಾರ ಮತ್ತಂದ್ರೆ ಇಲ್ಲ ಚಿಕ್ಕನು ಮನ್ಕೊಂಡಾರ ಈಗ ನಾನು ಮಕ್ಕೊಂಡ್ಬಿಡ್ತೀನಿ ರೀ ಸೊ ನಿಮ್ಗೆಲ್ಲರಿಗೀನ ಬೆಳಗ್ಗೆ ಸಿಗ್ತೀನಿ ರೀ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಇದೀನಿ ಬ್ಲಾಗ್ನಾಗ ಏನೇನಾದ್ರು ಏನು ಸುದ್ದಿ ಅಂತ ಕೇಳ್ತಿಲ್ಲ ನೋಡಬ್ರಿ ಫ್ರೆಂಡ್ಸ್ ಏನೇನಾಗಿದೆ ಏನು ಸುದ್ದಿ ಅಂತ ಕೇಸಿ ನಾನು ಆಮೇಲೆ ಹೇಳ್ತೀನಿ ರೀ ಈಗ ಭಾಳ ಅಂದ್ರೆ ಭಾಳ ಖರಾಬ್ ಟೈಮ್ ಹೋಗ್ಲತ್ತದ ನೋಡ್ರಿ ಅಲಾರಾಮ್ ಇವ್ರು ಬಂದ್ ಮಾಡ್ಬೇಕು ನಮ್ಮ ಮಕ್ಕೊಂಡ್ರೆ ನಾ ಮನ್ಕೋದೇ ಲೇಟಾಗಿ ಮುಕ್ಕೊಂಡಿಂದ 2-2:30 ಹಂಗೆ ಅಲಾರಾಮ್ ಯಾರು ಬಂದ್ ಮಾಡಿಬಿಟ್ರೆ ಗೊತ್ತಿಲ್ಲ ಇಲ್ಲಿ ನೋಡಿ ಟಬ್ಬು ಮೆಣ್ಸಿಕಾಯಿ ಪಲ್ಯ ಮಾಡತ್ತೀನಿ ರೀ ಮಸ್ತ್ ಅನ್ನಕ ಆಲೂ ಹಾಕ್ಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಈಗ ಟೈಮ್ ಇದೆ ಆಲೂ ಹಾಕಿ ಕುದಿಸ್ಬೇಕು ಸೊ ಒಣ ಹೀಗೆ ಫ್ರೈ ಮಾಡ್ಲತ್ತೀನಿ ರೀ ಇದಕ್ಕೆ ರೆಡಿ ಆರಮ್ಮ ಜಲ್ದಿ ರೆಡಿ ಆರ ಜಲ್ದಿ ಈಗ ನೋಡ್ರಿ 3 ಜನ ಟಿಫಿನ್ ಕಟ್ಟದೈತು ಚಿಕ್ಕು ಹೋದನ್ರಿ ಈಗ ಮಿಕ್ಕಣಾಗ ಮತ್ತಂದ್ರೆ ಪಪ್ಪ ಸಲುವಾಗಿ ಕಟ್ಲತ್ತೀನಿ एकदम फास्ट ಶನಿಂಗ್ ಎಷ್ಟು ಚಪಾತಿ ಕಟ್ಲಿ ಎಷ್ಟು ಕಟ್ಲಿ ನೀನು 3 ಕಟ್ಲತ್ತಿ ನೋಡು 3 ಇಲ್ಲಿ ನೋಡ್ರಿ ಇವ್ರಿಬ್ರು ರೆಡಿ ಅಲ್ಲತ್ತ ಚಿಕ್ಕೂರು ಹೋಗ್ಬಿಟ್ಟು ಜಲ್ದಿ ರೆಡಿ ಆಗಬೇಕು ಗುಡ್ ಮಾರ್ನಿಂಗ್ ಇವರಿಬ್ರಿಗೆ ಬಡ ಟಿಫಿನ್ ಅದು ಕೊಟ್ಟಿನಿ ಇಬ್ಬರಿಗೆ ರೆಡಿ ಆಗಿ ಕೆಸಂದ್ರೆ ಇವರು ಹೊಲತ್ತ ಪೂರ ಮನೆ ತುಂಬ ನೀರು ಆಗ್ಬಿಟ್ಟದ್ರಿ ಯಾಕಂದ್ರೆ ಕಿಚನ್ ನಳ ಯಾರು ಓಪನ್ ಮಾಡಿರೋದು ರಾತ್ರಿ ನಾನು ನೋಡಿಲ್ಲ ಯಾವಾಗೂ ಬಂದೇ ಮಾಡಿರ್ತೀನಲ್ರಿ ಬಾಣೆ ತೆಗೆದ ನಾನು ಅದಕ್ಕೆ ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ ನೋಡ್ರಿ ಅದಕ್ಕೆ ಫುಲ್ಲು ಕಿಚನ್ ಪೂರ ತುಂಬಿ ಕಡೆ ಮನೆ ಎಲ್ಲ ತುಂಬಿ ಪೂರಾ ಘಾಣ ಎದ್ದವ್ರಿ ನೀರು ಏನು ಮಾಡ್ಬೇಕು ಕಡೆ ತಲೆ ಖರಾಬ ನಾ ಅಲಾರಾಮ್ ಇಟ್ಟಿದ್ದು ಅಲಾರಾಮ್ ಯಾರು ಬಂದ್ ಮಾಡಲಿ ಈ 3 ಮಂದಿ ಹೋಗಿ ಬಂದು ಬಡಕ್ರಿಗೆ ಮಾತಾಡ್ತೀನಿ ರೀ ಏನೋ ನಾ ಮಾತಾಡಪ್ಲೇ ಇಲ್ಲ ಗೊತ್ತದ ಲೇಟಾಗಿ ಮಕ್ಕೋತಾಕಿ ಅಲಾರಾಮ್ ಇಟ್ಬೇಕು ಅಂದ್ರೆ ಭೀ ಬಂದ್ ಮಾಡ್ಯಾರ ನೋಡ್ರಿ ಇವರು ನಂಗೆ ಗೊತ್ತದ ಯಾರು ಮಾಡ್ಯಾರ ಅದಕ್ಕೆ ಮುಚ್ಕೊಂಡು ಇಲ್ಲಿ ನೋಡ್ರಿ ಇಷ್ಟು ಅಂದ್ರೆ ಈಗ ಇಷ್ಟು ಸಾಮಾನು ತೆಗೆದು ಕೆಸಿಂದ ಇಟ್ಟಿವಿ ಪೂರಾ ಈಗ ನೀರು ನೋಡ್ರಿ ಈಗ
ಈಗ ಪೂರಾ ಪತ್ತಾಗಿ ಈಗ ಇಷ್ಟು ತೊಯ್ದು ಹೋಗ್ಯಾವ ನೋಡ್ರಿ ಈಗ ಇಲ್ಲಿ ನೋಡ್ರಿ ಈಗ ನೀರನ್ನು ತುಂಬಿನಿ ಪೈಪ್ ಹಿಂಗೆ ಇಟ್ಟ ನೋಡಿ ಸಂತೋಷ. ಇಷ್ಟು ಬ್ಯುಸಿ ಆಗ್ಬಿಟ್ಟಾರಿ ಈಗ ನಮ್ಮ ಮನ್ಯಾಗ ಎಲ್ಲರೂ ಪೂರ ಆಗ್ಯದ. ಇವೆಲ್ಲ ಯಾವಾಗ ಸಾಫ್ ಮಾಡ್ಬೇಕು, ಬಾಟಲ್ ಇಟ್ಟಿದ್ದೀವಿ ಎಲ್ಲ ತೆಳಗೆ ಬಿದ್ದಾವೆ ನೋಡ್ರಿ. ಈಗ ರಾತ್ರಿ ಎಲ್ಲ ಚಂದ ಮಾಡ್ಕೇಸಿಂದ ಮಕ್ಕೊಂಡಿದ್ದು ನೋಡ್ರಿ. ಮುಂಜಾನೆ ಪೂರ ಎಲ್ಲ ಸತ್ಯನಾಶ ಇದ್ದಿತ್ತು ನೋಡ್ರಿ ಮನ್ಯಾಗ. ಇಷ್ಟು ಖರಾಬ್ ಅನ್ನಿಸ್ತದ್ರಿ ಒಂದೊಂದ್ಸಲ. ಈಗ ಫಸ್ಟ್ ಮಷಿನ್ನಾಗ ಬಟ್ಟೆ ಹಾಕೋವೆಲ್ಲ ಸಾಮಾನು ಸೈಡಿಗೆ ಇಟ್ಟು ಚಂದ ನೀರು ಒರೆಸ್ಕೊಂಡು ಕಸ ಗುಡಿಸ್ಕೊಂಡು ಮತ್ತೆ ವಾಪಸ್ಸೇ ಮನೆ ಒರೆಸ್ಕೋಬೇಕ್ರಿ. ನೀವೆಲ್ಲ ಹಾಸಿಗೆ ಅದು ಮಾಡಿ ಇಡ್ಬೇಕು. ಇಷ್ಟು ಜಗ್ಗಿ ಕೆಲಸ ಅವರಿ ನನಗೆ. ಜಲ್ದಿ ಮಾಡ್ತೀನಿ ರೀ, ನಾನ್ ಸ್ಟಾಪ್. ಹೌದಲ್ರಿ? ಕುಂದ್ರದಾತ ಫಸ್ಟ್ ಬಟ್ಟೆ ಹಾಕ್ತೀನಿ ಮಷಿನ್ನಾಗ. ನೋಡ್ರಿ ನಾ ಇಷ್ಟು ಚಂದನತ್ತ ಕಸ ಗುಡಿಸ್ಕೊಂಡಿದ್ದು ಒರೆಸ್ಕೊಂಡಿನಿ. ಈಗ ವಾಪಸ್ಸು ಈಗ ಎಲ್ಲನೂ ಮಾಡ್ಕೋಬೇಕ್ರಿ. ನಾ ಈಗ ಇಷ್ಟು ಚಂದ ನೀಟ್ ಮಾಡ್ಕೊಂಡಿನಿ ನೋಡ್ರಿ. ಈಗ ಬಟ್ಟೆ ಹಾಕಿನ ಮಷಿನ್ನಾಗ ಬಟ್ಟೆ ಅಲತ್ತವ. ಇನ್ನೊಂದು ಇವಿಸವ ರೀ. ಅವು ಒಂದು ಟ್ರಿಪ್ ಆಗೋಣ, ಇನ್ನೊಂದು ಟ್ರಿಪ್ ಹಾಕ್ಕೋತೀನಿ ರೀ. ಈಗ ನೀಟ್ ಮಾಡ್ಕೊಂಬಿಟ್ಟಿನಿ ನೋಡ್ರಿ. ಅದು ಮ್ಯಾಗ ಇಟ್ಬಿಟ್ಟಿನ ಅದು ಚೀಲ. ಇದು ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಈಗ ನೋಡ್ರಿ. ನನಗಂತೂ ಪೂರ ನೀರು ಆಲಾಕತ್ತದ. ಈಗ ಜಲ್ದಿ ಮಾಡ್ಕೋಬೇಕ್ರಿ. ಈಗ ಬಟ್ಟೆಗಳು ನೋಡ್ರಿ ಎಲ್ಲ ಚಿತ್ರ ಮಾಡಿ ಇಟ್ಬಿಟ್ಟಾರ. ಅವು ಕಿಚನಾಗಿನ ಸಾಮಾನು ಎಲ್ಲ ತಂದು ಕೇಸಿಂದ್ರೆ ಈ ಕಡೆ ಇಟ್ಬಿಟ್ಟಿನಿ. ಈಗೆಲ್ಲ ಜಾಡಿಸ್ಕೇಸಿಂದ್ರೆ ಎಲ್ಲ ಮಾಡಿ ಇವನು ಎಲ್ಲ ಚಂದ ಮಾಡ್ಕೋಬೇಕು. ಬರ್ರಿ ಜಲ್ದಿ ಹಾಸಿಗೆ ಮಾಡಿಸ್ತೀನಿ. ಹಾಸಿಗೆ ಮಾಡಿಸಿ ಬಡಿ ಜಾಡಿಸ್ಕೊಂಡು ಮತ್ತೆ ಇನ್ನೊಮ್ಮೆ ಕಸ ಗುಡಿಸ್ಕೊತೀನಿ ರೀ ಜಲ್ದಿ. 1 ವರ್ಷ ಐತಲ್ರಿ ಈಗ ನಾವು ಬಂದು ಮತ್ತೆ ಈಗ ಇನ್ನೊಮ್ಮೆ ವಾಪಸ್ಸೇ ಇದು ಮಾಡ್ಬೇಕದು ಏನಂತಾರೆ ಅಗ್ರಿಮೆಂಟ್ ಮಾಡಿಸ್ಬೇಕ್ರಿ. ಮತ್ತು ಲೈಟ್ ಬಿಲ್ ಕಟ್ಟಿದ್ದು ಬೇರೆ ರೀ, ನೀರಿಂದು ಬೇರೆ ರೀ. ಮತ್ತು 300 ರೂಪಾಯಿ ಲೈಟ್ ಬಿಲ್ಲೇ ಬಂದವ್ರಿ ನಮ್ಗೆ ಒಂದೊಂದು ತಿಂಗಳು. ಅದನ್ನ 2 ಸಲ ಅವ್ರಂದ್ರೆ ನೀವೇ ಕಟ್ಟಬೇಕು, ನಮ್ಗೆ ಏನೂ ಗೊತ್ತಿಲ್ಲ ಅಂದ್ರು ನಾವಂದೇ ಯಾಕಂತ ಅವ್ರು ಕಟ್ಟಿಬೇಕು. ಯಾಕಂದ್ರೆ ಯೂಸ್ ಬಿ ನಾವು ಮಾಡ್ಬೇಕು, ಕಟ್ಟಬೇಕ್ರಿ ಬಿಡು. ಬಟ್ ಅಷ್ಟು ಜಾಸ್ತಿ ಬಂದಿತ್ತಲ್ರಿ. ಸೊ ಅದೊಂದು ಪ್ರಾಬ್ಲಮ್ಮೇ ಆಗಿತ್ತು. ಈಗೆಲ್ಲ ಈಗ ಒಳಗಿನ ರೂಮ್ನಾಗೆ ಇಡ್ಲತ್ತೀನಿ ರೀ ಫ್ರೆಂಡ್ಸ್. ಈಗ ಬಡವಡೆ ಒಯ್ದು ಒಳಗೆ ಇಟ್ಟು ಬರ್ತೀನಿ ನೋಡ್ರಿ. ನಾ ಈಗ ಮನೆ ಇಷ್ಟು ಚಂದನತ್ತ ಈಗ ಜಾಡಿಸ್ಕೊಂಡ್ಬಿಟ್ಟಿನಿ ರೀ. ಇದು ಬೆಡ್ನು ಚಂದ ಹಾಕ್ಬಿಟ್ಟಿನಿ. ಈಗ ಕಸ ಗುಡಿಸ್ಕೊತೀನಿ ಬಡ. ನಾನು ನೋಡ್ರಿ ಈಗ ನನ್ನ ಸಲುವಾಗಿ ಒಂದು ಚಾಪರಟ ತೊಗೊಂಡಿನಿ ರೀ. ಯಾಕಂದ್ರೆ ನನಗೂ ಸುಸ್ತಂದಂಗೆ ಅನ್ಸ್ಲತ್ತದ. ಈಗ ಇದಿಷ್ಟು ತಿಂದು ಕೇಸಿಂದ್ರೆ ಸ್ನಾನ ಮಾಡ್ಕೋತೀನಿ. ಈಗೆಲ್ಲ ಕೆಲಸ ಐತೆ ನಂದು. ನಾನು ನೋಡ್ರಿ ಈಗ ಅನ್ನಕ್ಕೆ ಇಟ್ಟಿನಿ. ಮತ್ತಂದ್ರೆ ಪಾಲಕ್ ಸಾರು ಮಾಡ್ಕೊಲತ್ತೀನಿ. ಒಂದಷ್ಟು ಅಂದ್ರೆ ಪಾಲಕ್ದು ಗ್ರೇವಿ ಮಾಡ್ಕೆ ಇಟ್ಬಿಡ್ತೀನಿ ಪಾಲಕ್ ಪನ್ನೀರ್ ಸಲುವಾಗ. ನಾನು ಏನು ಮಾಡಿದ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದು ನೋಡ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಏನು ಮಾಡಂದ್ರೆ ಬಟ್ಟೆ ಎಲ್ಲ ಹಾಕ್ಬಿಟ್ಟ ಎಲ್ಲ ಮಾಡ್ಕೇಸಿಂದ್ರೆ ಕಸನೂ ಗುಡಿಸ್ಕೊಂಡ್ಬಿಟ್ಟಿದೆ. ಆಮ್ಯಾಗ ಏನು ಮಾಡಿ ಗೊತ್ತದ, ನಾನು ಫೋನ್ ನೋಡ್ಕೋತ ಕುಂದ್ಕೇಸಿಂದ್ರೆ ಅಲ್ಲೇ ಮಕ್ಕೊಂಡೇ ಬಿಟ್ಟಿನಿ ರೀ ಫ್ರೆಂಡ್ಸ್ನ. ಆಮೇಲೆ ಸಂತೋಷನ ಫೋನ್ ಬಂದದ. ಆವಾಗ ಟೈಮ್ ಆಗ್ಲಕತ್ತದ 11:12. ಮತ್ತು ಇನ್ನು ಎದ್ದಕ್ಕೇಸಿನ ಮತ್ತು ಹುಡುಕಿದೇನೇನು ವಾಶ್ರೂಮ್ಕದು ಹೋಗಿ ಬಂದು ಕೇಸಿಂದ್ರೆ ಒಂದು ಜೊತೆ ಮಾತಾಡಿ ಎಲ್ಲ ಮಾಡ್ಕೇಸಿ ಈಗೇನು ಮಾಡೀನಿ ಅಂದ್ರೆ ಈಗ ಬಡಬಡಗೆ ಪಾಲಕ್ ಸಾರಿಗೆ ಮತ್ತು ಅನ್ನಕ್ಕೆ ಇಡ್ತೀನಿ. ಚಿಕ್ಕು ಬರೋ ಟೈಮ್ ಆಗ್ಬಿಟ್ಟದ. ಬ್ಯಾಳೆನೂ ಇಲ್ಲಿ ಸ್ವಲ್ಪ ನೆನೆ ಇಟ್ಟೇನು ತೊಗರಿ ಬೇಳೆ. ಮತ್ತಂದ್ರೆ ಬಡಬಡಿಗೆ ಕೊಯ್ದು ಕೇಸಿನ ಒಂದಿಷ್ಟು ಈಗ ಪಾಲಕ್ದಾಗ ಹಾಕ್ತೀನಿ. ಒಂದಿಷ್ಟು ಅಂದ್ರೆ ಗ್ರೇವಿ ಮಾಡ್ಕೋಸಲ ನೀರು ಇಡ್ಲತ್ತೀನಿ. ಮತ್ತಂದ್ರೆ ಇಲ್ಲಿ ರೈಸ್ ಮಾಡ್ಕೋತೀನಿ. ಈಗ ಕೆಲಸ ಮಾಡ್ಕೊತೀನಿ, ಆಪ್ಷನ್ನೇ ಇಲ್ಲ. ನಿದ್ದಿನೇ ಕಂಪ್ಲೀಟ್ ಆಗಲ್ಲ. ಮೊದಲು ಮಧ್ಯಾಹ್ನ ತನಕ ಮಕ್ಕೋತಿದ್ವಿ, ಏನೂ ಅನ್ನಿಸ್ತಿಲ್ಲ. ಈಗ 2 ದಿನ ಇತ್ತು ಸ್ಕೂಲಿಗೆ ಹೋಲತ್ತರ ಪೂರ ಅಸ್ತವ್ಯಸ್ತ ಆಗ್ಬಿಟ್ಟದ ನೋಡ್ರಿ ಸಿಚುವೇಶನ್ಗಳು. ಈಗ ಫಸ್ಟಿಗೆ ಜಲ್ದಿ ಮಾಡ್ಕೋತೀನಿ ರೀ ಎಲ್ಲ. ಮತ್ತು ಅವ್ರಿಬ್ರು ಬಂದ್ರೆ ಮತ್ತು ಆಗಂಗಿಲ್ಲ ರೀ ಕೆಲಸ ಕಾರ್ಯಗಳು. ನೋಡ್ರಿ ನಾನು ಏನು ಮಾಡೀನಿ ಇದ್ರಾಗ ಮೆಣ್ಸಿಕಾಯಿ ಕಟ್ ಮಾಡಿ ಹಾಕೀನಿ, ಉಪ್ಪು ಹಾಕೀನಿ ರೀ. ಇದ್ರಾಗಿನ ಅರಿಶಿಣ ಹಾಕಿಲ್ಲ, ಆಮ್ಯಾಗ ಹಾಕೋತೀನಿ ಅರಿಶಿಣ. ಮತ್ತಂದ್ರೆ ಏನು ಮಾಡೀನಿ ಅಂದ್ರೆ ನೋಡ್ರಿ ಪಾಲಕ್ ಚಂದನತ್ತ ಸಣ್ಣ ಕಟ್ ಮಾಡಿ 1-2 ನೀರಾಗ ತೊಳೆದು ಕೇಸಿಂದ್ರಾಗ ಹಾಕೀನಿ. ಕುದ್ಸಕ್ಕೆ ಇಡ್ತೀನಿ. ಅನ್ನನೂ ರೆಡಿ ಐತಿ ಇಲ್ಲಿ. ಆ್ಯಂಡ್ ನೋಡಿ ಇಲ್ಲಿ ಪಾಲಕ್ನು ಇಲ್ಲಿ ಕುದ್ಸಕ್ಕೆ ಇಟ್ಬಿಟ್ಟೇನೆ ನೋಡ್ರಿ. ನಾನೀಗ ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕೀನಿ. ಈಗ ಕುದ್ಸಕ್ಕೆ ಇಟ್ಟಿನಿ. ಇದು ಕುದಿಯಾಗ ಅನ್ಕತಾನ. ಆಮೇಲೆ ಇದಕ್ಕೆ ಮಿಕ್ಸಿ ಮಾಡಿ ಇಟ್ಬಿಡ್ತೀನಿ. ಯಾಕಂದ್ರೆ ಪಾಲಕ್ ಪನ್ನೀರ್ ಮಾಡೋ ಸಲುವಾಗ ಜಲ್ದಿ ಮಾಡ್ಕೊತೀನಿ ಈಗೆಲ್ಲ. ನೋಡ್ರಿ ಪಾಲಕ್ ಸಾರಿಗೂ ಇಟ್ಬಿಟ್ಟಿನಿ. ಈ ಕಡೆ ಅಂದ್ರೆ ಪಾಲಕ್ನು ನೋಡ್ರಿ ಈಗ ಕುದಿಲಿಕ್ಕತ್ತಾವ ಇಲ್ಲಿ ಚಂದನತ್ತ. ಇವು ಕುದಿಲಿ ಇದಕ್ಕತ್ತನ ನಾನು ಏನು ಮಾಡ್ಕೊತೀನಿ ಅಂದ್ರೆ ಇವು ಸರಿ ಇವು ನಾಲ್ಕು ಬಾಂಡೆ ಹೋಗಿ ತೊಳ್ಕೊಂಡ್ಬಿಡ್ತೀನಿ ರೀ ಜಲ್ದಿ. ಹೊರಗೆ ಮೋಸಮ್ ನೋಡ್ರಿ, ವಾತಾವರಣ ನೋಡ್ರಿ ಹೆಂಗಾಗ್ಯದ. ಮಾಡಿ ಭೀ ಆಗ್ಯದ ಏಕ್ದಮ್ ಹುಮ್ಮಸ್ ಅಂದ್ರೆ ಏಕ್ದಮ್ ಗರ್ಮಿ ಅಂದ್ರೆ ಗರ್ಮಿ ಹತ್ತೈತಿ. ಡಬ್ಬ ಡುಬ್ಬಿ ಎಲ್ಲ ಬೀಳತ್ತವ ಮನೆಗೇನು. ಸೊ ಹಿಂಗದ ನೋಡಿ ಪ್ರೆಸೆಂಟ್ ವಾತಾವರಣ ಈಗ ಡೆಲ್ಲಿದು. ಈಗ ನೋಡ್ರಿ ಇವು ಆಲೂಗಡ್ಡೆ ಉಳ್ಳಾಗಡ್ಡಿಗೆ ಏನು ಮಾಡ್ತೀನಿ ಅಂದರೆ ಇದ್ರೊಳಗೆ ಹಾಯ್ಕೊಂಡ್ಬಿಡ್ತೀನಿ ನೋಡ್ರಿ. ಈಗ ಜಲ್ದಿ ವಿಸ್ವನ್ನ ಚಂದನತ್ತ ನೀಟಾಗಿ ಮತ್ತು ಬಟ್ಟೆನೂ ಮಡ್ಚಿ ಇಡ್ಬೇಕ್ರಿ ಮ್ಯಾಗ ನಾನು.
ನೋಡ್ರಿ ನಾ ಈಗ ಆಲೂಗಳ್ನು ಎಲ್ಲ ಚಟಾಸಿ ಮಾಡಿಸ್ಕೇಸಿಂದ್ರೆ ಇಟ್ಬಿಟ್ಟು ನೋಡ್ರಿ ಆಲೂ ಉಳ್ಳಾಗಡ್ಡಿ ಎಡ್ಡು ಮತ್ತಂದ್ರೆ ಇಲ್ಲಿ ಬೆಳ್ಳುಳ್ಳಿ ಮತ್ತಂದ್ರೆ ಅದ್ರಕದ ಇದಕ್ಕೆ ಆಮ್ಯಾಗ ಮಾಡ್ತೀನಿ ರೀ. ಈಗ ನೋಡ್ರಿ ನಾ ಬ್ಯಾಳಿ ಸಾರು ಮಾಡ್ಕೊಳತ್ತೀನಿ. ಸಾಸಿವೆ ಜೀರಿಗೆ ಕರಿಬೇವು ಮತ್ತಂದ್ರೆ ಇದೇನಂತಾರೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿನಿ. ಇಲ್ಲಿ ಬ್ಯಾಳಿನೂ ಕುದಿಸ್ಕೊಂಡಿನಿ, ಇದ್ರಾಗ ಹಾಕ್ಕೊಂಡ್ಬಿಡ್ತೀನಿ ರೀ ಈಗೆಲ್ಲ. ಈಗ ನೋಡ್ರಿ ಮಸ್ತ್ ಅನ್ನತ್ತ ಈಗ ಪಾಲಕ್ ಸಾರು ರೆಡಿ ಆಗ್ಲಕತ್ತದ ನೋಡ್ರಿ. ಪಾಲಕ್ ಬ್ಯಾಳಿ ಸಾರು ರೆಡಿ ಆಗ್ಲಕತ್ತದ. ನಾನು ನೋಡ್ರಿ ಈಗ ಇಷ್ಟು ಭಾಂಡೆ ತೊಗೊಂಡು ಕಟ್ಟಿ ಸಾಫ್ ಮಾಡ್ಕೊಂಡಿನಿ. ಮತ್ತಂದ್ರೆ ಇದ್ರಾಗ ಈಗ ಸಾರು ಮಾಡ್ಕೊಂಡ್ಬಿಟ್ಟಿನಿ ರೀ ನಾನು. ಮತ್ತಂದ್ರೆ ಪಾಲಕ್ನು ಕುದಿಸಿಟ್ಬಿಟ್ಟಿನಿ, ರೈಸ್ ಮಾಡ್ಕೊಂಡ್ಬಿಟ್ಟಿನಿ. ಮತ್ತಂದ್ರೆ ನೋಡ್ರಿ ಇಷ್ಟು ಭಾಂಡೆ ಅದು ಎಲ್ಲ ತೊಳೆದು ಮಾಡಿ ನೀಟಾಗಿ ಎಲ್ಲ ಇಟ್ಟಿನಿ. ಹೊರಗೆ ನೋಡ್ರಿ ಫುಲ್ ಮಾಡಾಕೆಸಿಂದ ಚಿಟಿ 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 ಮಳೆ ಬಂದಂಗೂ ಆಯ್ತು. ಈಗ ರೀ ಬತ್ ಬಿ ಮತ್ತೆ ಹೋಯ್ತು ಬಿ ನೋಡ್ರಿ. ಈಗ ನಾನು ನೋಡ್ರಿ ಏನು ಮಾಡ್ತೀನಿ, ಈಗ ಬಡವಡಿಗೆ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಇಬ್ರು ಸಾಬರ್ ಬರೋ ಟೈಮ್ನೂ ಆಗ್ಬಿಟ್ಟದ. ನಾನು ನೋಡ್ರಿ ಈಗ ಸ್ನಾನ ಅದು ಎಲ್ಲ ಚೆನ್ನಾಗಂತ ಮುಗಿಸ್ಕೊಂಡು ಮಾಡ್ಕೊಂಡು ಶಿಸ್ತನಂತ ಕೂತ್ಬಿಟ್ಟಿನಿ. ಈಗ ಎಲ್ಲ ಕೆಲಸ ಆಗ್ಬಿಟ್ಟದ ನೋಡ್ರಿ. ತೊಳೆಯೋದು ಬಳೆಯೋದು ಎಲ್ಲ ಬಟ್ಟೆ ಒಂದು ಮಡ್ಚಿಲ್ರದು ಆಮೇಲೆ ಮಾಡಿಸ್ತೀನಿ. ಹೊಲನ್ನಷ್ಟು ಇಟ್ಟು ಸಾಫ್ ಮಾಡ್ಕೊಂಡು ನೋಡ್ರಿ ಮನಿನ ತೋರಿಸ್ತೀನಿ ರೀ ಹೆಂಗೆ ಮಾಡೀನಿ ಏನು ಸುದ್ದಿ ಅಂತ. ಈಗ ಇಬ್ರು ಸಾಬರು ಬರೋ ಟೈಮ್ನೂ ಆಗ್ಬಿಟ್ಟದ. ಅಥವಾ ಈಗ ಅವ್ರು ಬಂದ್ಬೇಕು, ಅವರಿಗೆಲ್ಲ ಫ್ರೆಶ್ ಅಪ್ ಮಾಡಿಸ್ಬೇಕು, ಉಣಿಸ್ಬೇಕು, ತಿನ್ನಿಸ್ಬೇಕು. ಯಾಕಂದ್ರೆ ಈಗ 2ನೇ ದಿನ ಸ್ಕೂಲ್ ಸ್ಟಾರ್ಟ್ ಆಗ್ಬಿಟ್ಟದ್ರಿ. ಸೊ ನೋಡಮ್ರಿ ಏನೇನು ಮಾಡ್ತೀವಿ ಏನೇನು ಬಿಡ್ತೀವಿ ಒಂದು ಕೇಸ್ ಏನಾರ ಬ್ಲಾಗ್ ಮಾತ್ರ ಎಲ್ಲ ಕಂಟಿನ್ಯೂ ಆಗಿ ನೋಡಿರಿ. ನಾನು ಪಾಲಕ್ ಸಾರ ಮತ್ತಂದ್ರೆ ರೈಸ್ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಏನೂ ಮಾಡಲಿಲ್ಲ. ನನಗೂ ಮುಂಜಾನೆ ರಾಮಾಯಣ ಮಹಾಭಾರತ ಐತೆ ಅದಕ್ಕೋಸ್ಕರ. ಸೊ ಬ್ಲಾಗ್ ಕಂಟಿನ್ಯೂ ಆಗಿ ನೋಡ್ರಿ. ಇಲ್ಲಿ ನೋಡ್ರಿ ನಮ್ಮ ಮಿಕ್ಕ ನೋಡ್ರಿ ಈಗ ಸ್ಕೂಲಿಗೆ ಹೋಗಿ ಬಂದು ಈಗ ಸ್ನಾನ ನಡ್ಸ್ಯಾನ ನೋಡ್ರಿ. ಈಗ ಮಿಕ್ಕು ಈಗ ಮಾರಿ ಮಾಡು. ವೆರಿ ಗುಡ್. ಹಾಂ ನೋಡ್ರಿ ಈಗ ಇಬ್ರು ಸಾಬರೀಗ ಸ್ಕೂಲಿಗೆ ಹೋಗಿ ಬಂದ್ಕೆ ಸ್ನಾನ ಮುಗಿಸ್ಕೊಂಡು ಈಗ ಹೆಂಗೆ ಬಿದ್ದಾಳ ನೋಡಿ. ಅಷ್ಟು ಸುಸ್ತಾಗ್ಯದ ನೋಡ್ರಿ ಅವ್ರಿಬ್ಬರಿಗೂ. ಚಿಕ್ಕೋಬೇಕು ಓಯ್ ಬರ್ರಿ ಊಟ ಮಾಡಿ ಬರ್ರಿ ಜಲ್ದಿ. ನೋಡ್ರಿ ಈಗ ಊಟದಾಗ ಏನೇನದ ಅಂದ್ರೆ ನೋಡ್ರಿ ಪಾಲಕ್ ಸಾರು ಮಾಡ್ಕೊಂಡಿನಿ ರೀ ನಾನು. ಚಂದನತೆಗ ಬ್ಯಾಳಿ ಹಾಕಿ ಪಾಲಕ್ ಸಾರು ಮತ್ತಂದ್ರೆ ಬಿಸಿ ಬಿಸಿ ರೈಸ್ ಮತ್ತಂದ್ರೆ ಉಪ್ಪಿನಕಾಯಿ. ರಾತ್ರಿ ಅಂದ್ರೆ ಅವ್ರ ಪಪ್ಪ ನೋಡ್ರಿ ಬುರ್ಜಿ ಮಾಡ್ಕೊಂಡಿದ್ರು. ಬುರ್ಜಿನೂ ಒಂದು ಸ್ವಲ್ಪ ಅದ, ಈಗ ಅವ್ರಿಗೆ ಹಾಕ್ಯಸಿಂದ ಕೊಡ್ತೀನಿ. ಇದರ ಲ್ಯಾಪ್ಟಾಪ್ ಹೌದು ಕೇಳ್ರಿ, ಅವ್ರ ಮಾತು ಕೇಳ್ರಿ. ಹೌದು ಆಯ್ತು ಠೀಕ್ ಠೀಕ್. ನೀವು ಊಟ ಮಾಡ್ಬರ್ರಿ, ಊಟ ಮಾಡಮ್ ಬರ್ರಿ. ಈಗ ಬರ್ರಿ ಜಲ್ದಿ. ಈಗ ಆಮೇಲೆ ಮಕ್ಕ ಊಟ ಮಾಡಿ ಫಸ್ಟ್. ಇಲ್ಲಿ ನೋಡ್ರಿ ನಮ್ಮಿಬ್ರು ಸಾಬರಿಗೆ ಈಗ ಅನ್ನ ಸಾರು ಹಾಕ್ಕೊಟ್ಟಿನಿ ರೀ. ಮತ್ತು ಬುರ್ಜಿನೂ ಕೊಟ್ಟಿನಿ. ಅವ್ರ ಸೈಡಿಗೆ ಹಚ್ಕೊಂಡು ತಿನ್ನು ಅಂತ ಗೇಸಿನ ಚಿಕ್ಕು ಮಿಕ್ಕು ಚಿಕ್ಕ ಮೋಸಮ್ ಹೆಂಗದ ಹೊರಗಿಂದು. ಮುಂಜಾನೆ ಹೋಗೋ ಟೈಮ್ನಾನು ಮಳೆ ಬಂದಿದ್ದು ಗೊತ್ತದ ಇಲ್ಲಿ ನಿನಗೆ. ಹಾಂ ಅಂದ್ರೆ ನಿಂಗೆ ಸಿಕ್ಕಿಲ್ಲ, ನೀವು ಮಳೆ ಸಿಕ್ಕಿಲ್ಲ ಅಂದ್ರೆ ನೀವು ಬೆಳಗ್ಗೆನೂ ಒಂದು ಮಳೆ ಅಂದ್ರೆ ಮಳೆ ಹೊಂಟಿತ್ತು. ಇವರಿಬ್ರು ಉಳ್ಳಿರಿ, ನಾ ಆಮೇಲೆ ಊಟ ಮಾಡ್ತೇನೆ ರೀ. ಇವ್ರ ಪಪ್ಪ ಅವ್ರು ಕಾಲಿಂಗ್ ಹೊಂಟದ, ನಿಮ್ಮ ಪಪ್ಪ ಕಾಲ್ ಮಾಡ್ತಾರೆ, ನೀವಿಬ್ರು ಉಣ್ರಿ ಓಕೆನಾ. ಹೊರಗೆ ಮೋಸಮ್ ನೋಡ್ರಿ ಫುಲ್ ಅಂದ್ರೆ ಫುಲ್ ಖರಾಬ್ ಆಗ್ಬಿಟ್ಟದ್ರಿ. ಈಗ ನೀವಿಬ್ರು ಸರಿಯಾಗಿ ಊಟ ಮಾಡಿರಿ. ಹಾಂ ಚಂದ ಆಗ್ಯದ ಅನ್ನ ಸಾರ ಪಾಲಕ್ ಸಾರ. ಹಾಂ ನಮ್ಮ ಚಿಕ್ಕಿ ಎಷ್ಟು ದಿನ ಆಯ್ತು ಹೇಳತ್ತಿದ್ದು ಪಾಲಕ್ ಪನ್ನೀರ್. ಹ್ಞೂ ಆಯ್ತು, ನಾಳೆ ಟಿಫಿನ್ದಾಗ ಅದೇ ಬರ್ತತ್ತು, ಚಿಂತೆ ಮಾಡ್ಬೇಡ. ಹಾಂ ಓಕೆ 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 ಹಾಂ ಠೀಕ್ ಠೀಕ್. ನೋಡ್ರಿ ಈಗ ನಾನು ಊಟ ಮಾಡತ್ತೀನಿ. ಮಿಕ್ಕಣ ಅಂದ್ರೆ ಏಕೆ ಬಂದದ್ದು ಹಾರು ಹೋಗ್ಯಾನ ನೋಡ್ರಾಗ. ನಮ್ದು ಊಟ ಇತ್ತು, ಇದ್ದೀವಿ ಪ್ಲೇಟ್ಗಳ್ನು ಎಲ್ಲ ಟಿಫಿನ್ ಎಲ್ಲ ತೊಳೆದು ಮಾಡ್ಕೇಸಿ ಇಟ್ಬಿಟ್ಟಿನಿ. ಕಟ್ಟಿನೂ ಅಂತೂ ಮೊದಲೇ ಸಾಪೆಲ್ಲ ಆಗ್ಬಿಟ್ಟದ್ರಿ. ತೊ ಈಗ ಏನಿಲ್ಲ ನೋಡ್ರಿ, ಒಂದು ಸ್ವಲ್ಪ ಬಟ್ಟೆ ಉಳ್ಕೊಂಬಿಟ್ಟ. ಬಟ್ಟೆ ಮಡಿಚಿಲ್ಲವಿಸ್ ಬಟ್ಟೆ ಈಗತ್ತೆ ಮಾಡಿಸ್ತೀನಿ. ಟ್ಯಾಬಲ್ ಎಲ್ಲ ಹಿಂಗೆ ಒಣಗಿಸ್ಬಿಟ್ಟಿನಿ. ಈ ಬುಟ್ಟಿಯಲ್ಲಿ ಇದು ಬುಟ್ಟಿ ಅಂತ ಹೇಳಿ ಇದು ರಟ್ಟು ಏನದ ಅಲ್ರಿ, ಇದು ಖಾಲಿನೇ ಐತ್ರಿ. ಅಲ್ಲಿ ಸುಮ್ಮನೆ ಒದ್ದಾಡಕತ್ತಿರ್ದಾಗ ತಂದು ಕೇಸಿ ಇಲ್ಲಿ ಬಡ್ದು ಬಿಟ್ಟಿನಿ. ಎಲ್ಲ ಖಾಲಿ ಮಾಡ್ಕೇಸದ್ರಾಗಿಂದು. ಅದ್ರಾಗ ಇನ್ನೊಂದು 5-6 ರೊಟ್ಟಿ ಉಳ್ಕೊಂಡ್ಬಿಟ್ಟು ಅವೆಲ್ಲನ ಸೈಡಿಗೆ ಇಟ್ಬಿಟ್ಟಿನಿ. ಒಂದು ಪ್ಲಾಸ್ಟಿಕ್ದಾಗ ಹಾಕಿ ಮಷೀನಾಗ ಬಟ್ಟೆವ ಈಗತ್ತೆ ಹಿಂಡ್ಕೊಂಡ್ಬಿಡ್ತೀನಿ. ಆ್ಯಸ್ ಇಟ್ ಈಸ್ ಹಾಸಿಗೆದೆಲ್ಲ ಮಾಡಿ ಚಿಕ್ಕಡಿ ಇಟ್ಟಿನಿ. ಸಾಮಾನ ಎಲ್ಲ ಇಲ್ಲಿಟ್ಟಿನಿ. ಜಾಮೂನ್ ಹಣ್ಣು ನೋಡ್ರಿ ನಿನ್ನೆ ತಂದೀವಿ ನೋಡ್ರಿ. ನಿನ್ನೆ ಒಂದು 4 ತಿಂದಿದ್ದ. ಉಳ್ಕಿದಿಷ್ಟು ಈಗ ಹಿಂಗೆ ಕೂತಾರ ನೋಡ್ರಿ. ಅಷ್ಟು ಬದ್ಮಾಶಲ್ಲ ನೋಡ್ರಿ. ಅಂಥವೇನು ತಿನ್ನೋರು ಉಳ್ಕಿದ್ದು ಏನ್ರಿ ಅಂಟು ಸಣ್ಣ ಹೇಳ್ರಿ ಎಲ್ಲ ತಿಂತಾರೆ. ಈಗ ನೋಡಿ ಊಟದು ಎಲ್ಲ ಆಗ್ಯದ. ಈಗ ಮಕ್ಕೊಂಬಿಟ್ರೆ ನೋಡ್ರಿ ನಾವೆಲ್ಲ ತೊಳ್ಕೊಂಬರತ್ತಾನ. ಅಷ್ಟು ಸುಸ್ತಾಗ್ಯದ ನೋಡ್ರಿ ಇಬ್ಬರಿಗೆ. ಇವಾಗ ಲೈಟ್ ಗಿಟ್ಟೆಲ್ಲ ಆಫ್ ಮಾಡಿ ಮಕ್ಕೊಂಡ್ರೆ ಶಿಸ್ತರದ. ಸೊ ಈಗ ನನಗೂ ಇಟ್ಟಾರೆ. ಈಗ ನಾನು ಸುಮ್ಮನೆ ಸುಂಗಪ್ಪ ಗಡ್ಡ ಕೇಸಿಂದ ಫೋನ್ ನೋಡ್ಕೊತ ಕುಂತು ಬಿಡ್ತೀನಿ. ಆಮ್ಯಾಗ ಅವ್ರು ಎದ್ಬೇಕು ಅವ್ರಿಗೆ ಟ್ಯೂಷನ್ ಕ್ಲಾಸ್ ಮತ್ತು ಬಟ್ಟೆ ಅದೆಲ್ಲ ಹಿಂಡ್ಕೋತೀನಿ ರೀ ನಾನು. ಈಗ ನಮಗೆ ಟ್ಯೂಷನ್ ಎಲ್ಲ ರೆಡಿ ಮಾಡ್ಲತ್ತಲ್ಲ. ಈಗ ನಂದಾಗ ಹಚ್ಕೋಬೇಕು, ಇಲ್ಲಾಂದ್ರೆ ಅಲ್ಲಿ ಅಲ್ಲಿ ಇಲ್ಲಿ ಓಪನ್ ಆಗಿರ್ತದಲ್ಲ ಫೇಸ್, ಎಲ್ಲ ಖರಾಬ್ ಆಗ್ತದೆ. ಹ್ಞೂ ಚಂದ ಕುಂದ್ರು.
ನೋಡ್ರಿ ನಮ್ದು ಇಬ್ರು ಸಾಬ್ರಿ ಈಗ ಟ್ಯೂಷನ್ ಹೋಗ್ಲಕ್ಕೆ ರೆಡಿ ಆಗ್ಬಿಟ್ಟಾರ. ಈಗ ಒಂದ್ ಕಡೆ ನಿಂತ್ಕೊಳ್ಳಿ, ಒಟ್ಟೆ ಚೌ ಮಾಡ್ಬೇಡಿ ನೋಡ್ರಿ. ಏನ್ ಹೇಳ್ತೀನಿ ಟ್ಯೂಷನ್ ನೋಡ್ರಿ ಫ್ರೆಂಡ್ಸ್. ಈಗ ನಾನು ರೆಡಿ ಆಗೀನಿ. ಈಗ ನಾ ಎಲ್ಲಿಗೆ ಹೊಂಟಿನ ಅಂದ್ರೆ ಸ್ವಲ್ಪ ಹೊರಗೆ ಹೊಲತ್ತೀನಿ. ಚಿಕ್ಕು ಮಿಕ್ಕೊಂಡು ಟ್ಯೂಷನ್ ಫೀಸ್ ಅದು ತುಂಬಿಸಿ ಒಂದಿಷ್ಟು ಪನ್ನೀರ್ ತೊಗೊಂಬರೋದ. ಮತ್ತೊಂದು ಇದ್ರಾಗ ಮಿಕ್ಸಿ ಡಬ್ಬಿ ತೊಗೊಂಡಿನಿ. ಮಿಕ್ಸಿ ಡಬ್ಬಿನೂ ಚಂದ ಮಾಡಿಸ್ಕೊಂಬರ್ತೀನಿ. ಈಗ ಜಲ್ದಿ ಹೋಗ್ಕೇಸೇನ ಮತ್ತು ಬರಾಗ ಅವ್ರಿಬ್ಬರು ಕರ್ಕೊಂಬಂದ್ಬಿಡ್ತೀನಿ ರೀ. ಹೌದಾ 2 in 1 ಕೆಲಸ ಆಯ್ತು. ಪಟ್ ಹೋಗಮ್ಮ ರೀ ಫ್ರೆಂಡ್ಸ್. ಮಮ್ಮಿ ಪನ್ನೀರ್ ತೊಗೊಲತ್ತಾಳ. ಫ್ರೆಂಡ್ಸ್ ಈಗ ನಾವು ಮಾವಿನಕಾಯಿ ತೊಗೊಲತ್ತೇವಿ. ಫ್ರೆಂಡ್ಸ್ ಮಮ್ಮಿಗೆ ಮಾನಿಕಾಯಿ ಬಿಚ್ಚ ಮತ್ತು ಇದು ಏನದ ಮಮ್ಮಿ ಬ್ಯಾರಿ ಅಬೇ ಯಾರು ನಾನು 2 kg ಮಾವಿನ ಹಣ್ಣು ತೊಗೊಂಬಂದು ಅದ್ರಾಗ ಏನೊಂದು ಚಿಕನ್ ತೊಗೊಂಡ್ಬಿಟ್ಟಾನ ಮಮ್ಮಿ ಇದಕ್ಕೆ ಕನ್ನಡದಾಗ ಏನಂತಾರ ನೀಲ್ ಹಣ್ಣು ಅಂತೀವಿ. ನೀಲ್ ಹಣ್ಣು. ಮತ್ತಂದ್ರೆ ಒಂದು ಪಾವ್ ಏನ್ ಮಾಡೀನಿ ಪನ್ನೀರ್ ತೊಗೊಂಡ್ ಬಂದಿನಿ. ಈಗ ಜಾಮೂನ್ ಹಣ್ಣಿಗೆ ನಾ ಏನ್ ಮಾಡ್ತೀನಿ ಗೊತ್ತದ ರೀ, ಹಿಂಗ್ರೆ ಅವ್ರು ತಿನ್ನಲಾಗ್ಯಾರ. ಅದಕ್ಕೆ ಈಗ ನಾ ಒಂದು ನಿಂಜೆ ಟೆಕ್ನಿಕ್ ಮಾಡಕತ್ತೀನಿ. ಏನಂದ್ರೆ ನೋಡ್ರಿ ಚಂದನತ್ತ ಈಗ ಏನ್ ಮಾಡ್ಕೋತೀನಿ ಅಂದ್ರೆ ಈಗ ಕಟ್ ಮಾಡ್ತೀನಿ ರೀ. ಅರೆ ಇಷ್ಟಕ್ಕೆ ಇದ್ರದ್ದು ಜ್ಯೂಸ್ ಮಾಡ್ತೀನಿ ರೀ. ಕುಡಿಲಿಲ್ಲಲ್ರಿ ಅವಾಗ ಐಸ್ ಕ್ರೀಮ್ बनाओ ना. ಐಸ್ ಕ್ರೀಮ್ ಮಾಡ್ಲಿ ಆಯ್ತು. ಅರೆ ಭಾಯ್ ನೋಡಿ ಈಗ ಏನ್ ಮಾಡಾವ್ರಿ, ಈಗ ಬಡ ಇವಕ್ಕೆ ಸುಲ್ಕೊಂಡ್ ನೋಡ್ರಿ. ಅಂದ್ರೆ ಎಲ್ಲ ಇದು ಇದ್ರೊಳಗೆ ಹಾಕೊಂಡ್ರಿ ಗರಿ ಈಗ ಎಲ್ಲಕ್ಕ ಕಟ್ ಮಾಡ್ಲತ್ತಳ ಜ್ಯೂಸ್ ಮಾಡ್ಲಕ್ಕ. ಮತ್ ನೋಡ್ರಿ ಇವೇನು ಏನಂತಾರೆ ಫ್ರೆಂಡ್ಸ್, ಈಗ್ರೇನ ಜಾಮೂನ್ ಹಂಗ ಕಟ್ ಮಾಡ್ಲತ್ತೀನಿ. ಅಂದ್ರೆ ಇದೆಲ್ಲ ಗರಿ ಎಲ್ಲ ತಕ್ಕೊಳಕತ್ತೀನಿ. ಸೊ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಈಗ ಮಿಕ್ಸಿ ಮಾಡ್ಕೊಂಡು ಆಮೇಲೆ ತಣ್ಣೀರಿದ್ರೆ ಮಿಕ್ಸ್ ಮಾಡ್ಕೊತೀನಿ. ನಮಗೆ ಯಾವ ಕ್ವಾಂಟಿಟಿ ಬೇಕು ಅಷ್ಟು ನಾನು. ಹಾ ಇನ್ನೊಂದ್ ಮಾತು ಏನ್ ಗೊತ್ತದ ಫ್ರೆಂಡ್ಸ್, ಇದ್ರದ್ದು ಬೀಜ ಅದಲ್ರಿ, ಇದಕ್ಕೆ ಒಣಗಿಸ್ಕೇಸಿಂದ್ರ ಪುಡಿ ಮಾಡ್ಕೇಸಿಂದ್ರ ಅದರದ್ದು ಪುಡಿ ಬೇಕಂತ್ರಿ. ಯಾಕೆ ಗೊತ್ತದ ಅದರಿಂದ ಎಂತೆಂಥ ಬಿಮಾರಿಗಳು ಹೋಗ್ತಾವಂತ ಡಾಕ್ಟರ್ಸ್ಗಳು ಎಲ್ಲ ಮ್ಯಾಕ್ಸಿಮಮ್ ಈ ಆಯುರ್ವೇದಿಕ್ ಎಲ್ಲ ಇದು ಇರ್ತಾವಲ್ರಿ, ಮೆಡಿಸಿನ್ಗಳು ದವಾಗಳ್ರಿ ಅವೆಲ್ಲ ಇದ್ರನಿಂದ ಎಲ್ಲ ತಯಾರು ಮಾಡ್ತಾರಂತ್ರಿ. ಹೌದಿಲ್ಲ? ಡಯಾಬಿಟೀಸ್ ಪೇಷಂಟ್ಗಳಿಗೆ, ಹಾರ್ಟ್ ಪೇಷಂಟ್ಗಳಿಗೆ ಏನೇನೋ ಹೇಳತ್ತೀರಪ್ಪ ಭಾಳಷ್ಟು ನಾನು ನೋಡಿನಿ ಇನ್ಸ್ಟಾಗ್ರಾಮ್ದಾಗ. ಅದು ಸೊ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೇದದ ಅಂತ ಇದ್ರ ಬೀಜ. ಕಾಯಿಗಿಂತ ಜಾಸ್ತಿ ಅದ್ರ ಬೀಜ ಭಾಳ ಒಳ್ಳೇದದ ಅಂತ ನೋಡ್ರಿ ಫ್ರೆಂಡ್ಸ್ ಆರೋಗ್ಯಕ್ಕೆ. ಬಟ್ ಈಗ ಇದಕ್ಕೆ ಏನು ಮಾಡಲಿ ಏನು ಬಿಡಲಿ ನನಗೆ ಗೊತ್ತಾಗಲ್ಲ. ಸುಮ್ಮನೆ ಕಟ್ ಮಾಡ್ರೆ ಇಡ್ಲೈತೀನಿ. ನೋಡಮ್ಮ ಇರೋದು ಏನಾರ ಒಂದು ಮಾಡಮ್ಮ. ಇದಕ್ಕೆಲ್ಲ ಮಿಕ್ಸಿ ಮಾಡ್ಕೆಲ್ಲ ಮಮ್ಮಿ, ಇದಕ್ಕೆಲ್ಲ ಮಿಕ್ಸಿ ಮಾಡ್ಕೆಲ್ಲದ್ರೆ ಐಸ್ ಕ್ರೀಮ್ ಮಾಡಿ ಜಾಮೂನ್ ಹಣ್ಣು ಮಿಕ್ಸಿ ಮಾಡಿ ಐಸ್ ಕ್ರೀಮ್ ಹಾಕಿ. ಯಾ ಐಸ್ ಕ್ರೀಮ್ ಓದತ್ತು ಅಲ್ಲ ಸರ್. ನಾವು ಮಾವಿನಕಾಯಿ ಹೆಂಗೆ ತಿನ್ನತ್ತ ನೋಡಿ, ನೀವು ಮಾವಿನಕಾಯಿ ಹೆಂಗೆ ತಿನ್ಬೇಕು ಅನ್ನೋದು ಭೀ ಗೊತ್ತಿಲ್ಲ. ಇವು ನಮ್ಮ ಮಕ್ಕಳ್ರಿ. ಹಂಗ್ಯಾಕೆ ಮಾಡತ್ತಿ ಮಿಕ್ಕು, ಅದಕ್ಕೆ ತಿರಲ್ಲ ಕೊಡು. ಹಿಂಗೆ ಹೆಂಗೆ ತಿಂತಾನೆ ಹಂಗೆ ನೋಡ್ರಿ. ಈಗ ಮಮ್ಮಿ ಉಪ್ಪು ಹಾಕೊಳ್ತಾಳ. ಇದ್ರಾಗ ಒಂದು ಸ್ವಲ್ಪ ಇಷ್ಟೇ ಸ್ವಲ್ಪದ ಇದು. ಸ್ವಲ್ಪ ಸಾಕು, ಇನ್ನು ಬೇಕಾದ್ರೆ ಆಮೇಲೆ ಸ್ವಲ್ಪ ಅದು ಎಷ್ಟದದು ಅದು ಹುಳಿನೂ ಅಷ್ಟೇ ಅದಲ್ಲ, ನೀವು ತಿನ್ನಲಾಗಿರಲ್ಲ. ಇದಕ್ಕೆ ಈಗ ಏನು ಅರೆ ನಾಳೆ ದಿನ ತೆಗ್ತೀನಿ ಎರಡು. ತೋರಿಸಿದೆ ಈಗ. ಮಸ್ತ್ ಕಲರ್. ಇನ್ನೊಂದು ಜನ ಪೀಸ ಜನ್ ಮಾಡ್ಲತ್ತಿದ್ದಿ. ಇದು ನಾ ಮಾಡ್ಲತ್ತೀನಿ ಮಸ್ತ್ ಅನ್ನತ್ತ ನೋಡು, ನೀಲ್ ಹಣ್ಣಿನ ಜ್ಯೂಸ್. ಅದಕ್ಕೆ ಹಿಂಗ ಮಾಡ್ತಾರ? ನೀವು ಹಿಂಗಾರ ತಿನ್ನಲಾಗಿರಿ. ಅದಕ್ಕೆ ನಾ ಏನು ಮಾಡಿದೆ ಅಂದ್ರೆ ಒಂದು ಐಡಿಯಾ ಮಾಡ್ಕೇಸಿ ಅದಕ್ಕೆ ಈಗ सच वही बना देते मिक्की जो बोला था क्या बोलते हैं ये आइसक्रीम ನೋಡ್ರಿ ಐಸ್ ಕ್ರೀಮ್ ಮಾಡಂತ ನೋಡ್ರಿ. ಇದು ನೋಡ್ರಿ ಇದ್ರಾಗ ನೀರು ಹಾಕಿನಿ, ನೀರೆಲ್ಲ ಮ್ಯಾಗ ತಿರ್ಲಕತ್ತದ ಪೂರಾ. ಈಗ ನೀರು ಹಣ್ಣೆಲ್ಲ ತೆಳಗಾಗ್ಬಿಟ್ಟದ. ಚಿಕ್ಕು ಮಿಕ್ಕು ಈಗ ಎಕ್ದಮ್ ಫಾಸ್ಟ್ ಕುಡಿಬೇಕು ನೋಡಮ್ಮ ಇಬ್ರು. ಏನು ಯಾವ್ದು ಭೀ ಒಂದು ತಗೋ. ತಗೋ ಮಿಕ್ಕು ತಗೋಮ್ಮ, ತಗೋ. ಕುಡಿ. ಕುಡಿ. ಹೆಂಗದ? ಹಾಂ ಸೂಪರ. ಮಿಕ್ಕು ಕುಡಿ ಜಲ್ದಿ ತೋರಿಸು. ದನ ಅದ್ರಾಗ ಗಂಗದಾಗ ಚೆಲ್ತಾನ ನೋಡ್ರಿ. ಈಗ ಮಿಕ್ಕು ಕುಡಿ ಪಟ ಪಟ. ಇನ್ನು ಭಾಳ ನಡೆದ್ರೆ ನೀವು ತಿನ್ನುವ ಏನು ರೀತಿ ಮಾಡಂತಂದ್ರೆ ನೋಡ್ರಿ ನೋಡ್ರಿ ಏನು ದವಾ ಕುಡ್ದಂಗೆ ಮಾಡ್ಲತ್ತ. ಕಣ್ಣಾಗ ನೀರು ತಂದು ಎಲ್ಲ ಮಾಡಿ ಒಬ್ಬೊಬ್ರಿಗೆ ಅದು ಇದು ಮಾಡೋ ರಜೆ ತಿಳ್ಕೊಂಡು ಮಾಡ್ರಿ. ಮನುಷ್ಯನ ಬಲ್ಲಿ ಏನದಲ್ಲ ಅದು ರಜೆ. ಪಟ ಪಟ ಕುಡಿ, ಪಟ ಪಟ ಕುಡಿ. ಸಟ್ ಅಂತ ಹೈಕೋ ಗಂಟ್ಲಾಗ. ಹಾಂ ವೆರಿ ಗುಡ್. ಹಾಂ ಅಲ್ಲಿ ನೋಡಿ ಮ್ಯಾಗ ನೋಡಿ ಫ್ಯಾನಿಗೆ ಏನದ, ಅಲ್ಲಿ ನೋಡಿ ಫ್ಯಾನಿಗೆ ಏನದ. ಕುಡಿ ಪಟ್ಟನ್ ಮಿಕ್ಕು ಇಲ್ಲ ಹೊಡಿತೀನಿ ನೋಡಿ ಮಿಕ್ಕು ನಿನಗೆ ನಾ.
ನೋಡ್ರಿ ಕಣ್ಣಾಗ ನೀರು ನೋಡ್ರಾಗ ಒಂದಿಷ್ಟು ನೀರು ಹಾಕೊಂಡು ಕುಡಿ. ನೋಡ್ರಿ ಫ್ರೆಂಡ್ಸ್, ಈಗ ಮಸ್ತ್ ಅನ್ನತ್ತೆ. ಈಗ ಜ್ಯೂಸ್ ಮಾಡ್ಕೊಟ್ಟಿದವ್ರಿಗೆ ಚಿಕ್ಕ ಮಕ್ಕಳು ಹೆಂಗಾಯ್ತು? ಈ ಕಡೆ ಬಂದ್ ಹೇಳು, ಈ ಕಡೆ ಬಂದ್ ಹೇಳಿ ಹೆಂಗಾಯ್ತು ಅಂತ ಈಗ ನಾನು ಕುಡಿತೀನಿ. ನೋಡ್ರಿ ಫ್ರೆಂಡ್ಸ್, धूम चलेगी हैंगदा उली उली मस्त था। अरे एक बार में पी जाओ, मुझे तो एक बार में अच्छा लगता है। दना कहीं ने टेस्ट तगन तगन कुड़ीवे। अच्छा तो फिर ऐसे बोलते हैं ना, एक बार में तो पी लिया मैंने पता 3 घूंट में पिया है। पापी दूलावे और पापा सलवागी नील इट्टीन्री और पापा बंदा और पापा कुड़ेलाಕ ನಮ್ಮ 3 ಜನ ಕೂಡಿದೇವ್ರಿ. ಇಲ್ಲಿ ನೋಡ್ರಿ ಜಗಳ ಆಡ್ತಾರ, ಇಟ್ಟು ಮಸ್ತಿ ಮಾಡ್ತಾರ ಇಬ್ರು ರೀ, ಭಯಂಕರ ಸಾಕು ಮಾಡಿ ಇಟ್ಬಿಡ್ತಾರ. ಈಗ ಓದ್ಕೋತ ಬಂದಾರ ಇಬ್ರು. ಏನ ರೊಟ್ಟಿ ಮಾಡತ್ತೀವಿ, ಏನ್ ಬೇಕು? ಮಾವಿನ ಹಣ್ಣು ಅದನ್ನ ನೋಡ್ತೀನಿ, ಅನ್ನ ಸಾರು ಉಂಟಿ ಅದನ್ನ ನೋಡು. ಈಗ ಅನ್ನ ಸಾರು ಇಲ್ಲೇ ಇಟ್ಟಿ ನೋಡು, ಬಡ ಬಡ ಉಂಟಿಗೆ ಕೆಲಸ ಮಾಡ್ಕೋತ ಕುಂದ್ರು. ಮಾವಿನ ಹಣ್ಣು ತಿನ್ನಲ್ಲ ನೀನು? ನೋಡ್ರಿ ಫ್ರೆಂಡ್ಸ್, ಈ ಮೆಕ್ಕೆ ಜಾಸ್ತಿನೇ ಹಸು ಆಗದ. कटोरी है ना, कटोरी लेता नोट रही वहाँ पे है, देख सामान का। तो फिर हाथ हाथ मुझे भी डाल दो। तो खा ले। फ्रेंड्स, मम्मी ने हाकलता, मम्मी इस बैठा सल्पे प्लीज मम्मा, मुझे काम भी करना है तो टाइम लग जाएगा मुझे खाने में। देखो एनर्जी बैक एनर्जी। एसएसटी का भी फर्स्ट चैप्टर आता है और इंग्लिश का भी फर्स्ट चैप्टर आता है। मम्मी नाले सबमिटेशन था, सबमिट करना है सब कुछ। सबमिटेशन अब सबमिट अरे क्यों ले जाऊंगा, अरे फाड़ फूड के फेंक देते हैं। ओ एक चूना लगा दिया। ಈಗ ನೋಡ್ರಿ ನಮ್ದು ಇಬ್ರು ಸಾಬರ್ದು ನಾಷ್ಟ ಅಂತ ನೋಡ್ರಿ. ಹಾಯ್ ನಾಷ್ಟ ಅಂತ್ರಿ, ಟ್ಯೂಷನಿಂದ ಬಂದಾರ, ಒಂದು ಮಾವಿನ ಹಣ್ಣು ತಿಂದನು, ಈಗ ಒಂದರ ಜ್ಯೂಸ್ ಕುಡಿದ್ರು, ಈಗ ಅಂದ್ರೆ ಸ್ವಲ್ಪ ಉಳ್ಳತನ ಬೆಳಗ್ಗೆ. कितने बजे तो वैसे मैं 7:50 पे जाता तो 7 बजे उठा दिया करो ना। ठीक है ಬರಾಬರ್. ಇವ್ರು ಚಲೋ ಉಂಡು ತಿಂದ್ರಲ್ಲಿ ನನಗೆ ಇಟ್ಟು ಖುಷಿ ರೀ. ಉಂಡು ತಿಂದು ಧಮ್ಮ ಆಗ್ಬೇಕು. ಹಾಂ तो मैंने तुझे बोला, ನಾನು ನಿಂಗೆ ಚಪಾತಿ ಮಸಾಲೆ ಹಿಂಡಿ ಉಣು ಅಂತಂದ ನಿನಗೆ ಅದು ಏನಾಯ್ತು? अच्छा वाह क्या बात है. ಹಾಂ ಉಣ ಟೈಮ್ನಾಗ ಚಾವ್ ಮಾಡೋದಿಲ್ಲ. ಈಗ ಜಲ್ದಿ ಉಂಡು ಕೆಸ ನೀವು ಕೆಲಸ ಮಾಡಿರಿ, ನಾ ಒಂದಿಷ್ಟು ಜೋಳದ ರೊಟ್ಟಿ ಮಾಡ್ಕೊತೀನಿ. ಓಕೆನಾ? ನೀವು ಮಾಡಿ ಜಲ್ದಿ. ಪಾಲಕ್ ಸಾರು ರೈಸ್ ಅದ, ಈಗ ಬರೀ ರೊಟ್ಟಿ ಮಾಡಿಬಿಡ್ತೀನಿ ನಾ, ಮತ್ತೇನೂ ಇಲ್ಲ. ನೋಡ್ರಿ ಮಮ್ಮಿಗೆ ಹಾಲು ಹಾಕ್ಲತ್ತಾಳ ಈ ಕಡೆ. ಒಂದು ಸಣ್ಣ ಪ್ಯಾಕೆಟ್ ತೊಗೊಂಬ ಹಾಲಿನ ಅಂದ್ರೆ ಅವ್ರ ಬಳಿ ಸಣ್ಣ ಪ್ಯಾಕೆಟ್ ಇಲ್ಲ ಅಂತ 1 kg ಕೊಟ್ಟರೆ. ಇದಕ್ಕೆ ಈಗ ನಾ ಏನು ಮಾಡ್ಬೇಕು ಹೇಳೋಣ ಅಂದ್ರೆ, ಪೂರ ನಾವು ಇದಕ್ಕೆಲ್ಲ 4 ದಿನ ನಡೆಸ್ಬೋದು. ಹೌದಾ? हाँ वो जो ब्राउन ब्राउन से होते थे वो बनाओ. ಆಯ್ತಾ? ಮಮ್ಮಿಗೆ ಬಟ್ಟೆ ಹಿಂಡ್ಲತ್ತ. ಈಗ ಬಟ್ಟೆ ಹಿಂಡ ಕಾರ್ಯಕ್ರಮ ನಡೆದ ನೋಡಿ ಫ್ರೆಂಡ್ಸ್. ಈಗ ಸರಾಸರ ಈಗ ಬಟ್ಟೆ ಹಿಂಡಿ ಕೆಸಿನ ಏನು ಮಾಡ್ತೀನಿ, ಮಷೀನ್ಯಾಗ ಹಾಕಿ ಕೆಸಿನ ರೊಟ್ಟಿ ಮಾಡ್ಕೊತೀನಿ, ನಿಂತು ಬಿಡ್ತೀನಿ. ಇಲ್ಲಾಂದ್ರೆ ರೊಟ್ಟಿ ಮಾಡಿದ್ಬೇಕು ನಾ ಕೂತಿ ಬಿಡ್ತೀನಿ. ನನಗೆ ಇಷ್ಟು ಮಾತ್ರ ಗೊತ್ತಾಗ ಭಾಳ ಹಿಡ್ದಾಗ ಅಲ್ಲತ್ತದ್ರಿ. ಬಟ್ಟೆ ಮಾತ್ರ ಭಾಳ ಅವ್ರಿ, ಒಂದು 3 ಬಕೆಟ್ ಬಟ್ಟೆ ಆಗ್ಬಿಟ್ಟಾವ ನೋಡ್ರಿ ಫ್ರೆಂಡ್ಸ್. ಬಟ್ಟೆ ಮಾತ್ರ ಜಗ್ಗಿ ಒಗ್ಯಾವು. ಈ ಹಿಂಡ್ಲತ್ತೀನಿ, ಸಣ್ಣ ಒತ್ತಟ್ಟು ಮಾಡ್ಲತ್ತೀನಿ, ದೊಡ್ಡ ಒತ್ತಟ್ಟು ಮಾಡ್ಲಿಕ್ಕೆ. ಈಗ ನೋಡ್ರಿ ನಮ್ದು ಇಬ್ರು ಸಾಬರಿಗೆ ಓದ್ಕೋತ ಕುಂತಾರ, ಇವ್ರಿಗೆ ಓದ್ಕೋತ ಕುಂದರ್ರಿ. ನಂದು ಬಟ್ಟೆ ಎಲ್ಲ ಹಿಂಡದಾಗದ. ಈಗ ನಾ ಏನು ಮಾಡ್ತೀನಿ, ಬಡ ಹೋಗಿ ಒಂದಿವ್ಸ ಈಗ ರೊಟ್ಟಿ ಮಾಡ್ಕೋತೀನಿ. ಹೆಂಗೆ ಪಾಲಕ್ ಸಾರ ರೈಸ್ ಅದ ರೀ, ಬರೀ ಒಂದಿವ್ಸ ರೊಟ್ಟಿ ಮಾಡ್ಕೊಂಡು ಅಂದ್ರೆ ಮುಗೀತು ನೋಡ್ರಿ ನಂದು ಎಲ್ಲ ಕೆಲಸಗಳು. ಬಟ್ಟೆನೂ ಒಣಗಿಸ್ಕೋಬೇಕು, ಯಾಕಂದ್ರೆ ಅಲ್ಲಿ ಫ್ಯಾನ್ ಹಚ್ಚಿನಿ, ಅದಕ್ಕೆ ಆಮೇಲೆ ಒಣಗಿಸ್ಕೋತೀನಿ. ಮಿಕ್ಕು ನೀನು ಓದ್ಲತ್ತಿ ಮಮ್ಮ? ಚಿಕ್ಕು ನೀನು ನಾಳೆ ಟೆಸ್ಟ್ ಇರ್ತದ? ನಾಳೆ ಯಾವ ಟೆಸ್ಟ್ ಅದ? ಮಾಡಪ್ಪ, ಚಂದ ಓದಪ್ಪ, ಚಲೋ ಓದು. ಮಮ್ಮಿಗೆ ರೊಟ್ಟಿ ಮಾಡ್ಲತ್ತಾಳ. ಇಲ್ಲಿ ನೋಡ್ರಿ ಕಸನೂ ಗುಡಿಸ್ಕೊಂಡ್ಬಿಟ್ಟಿನ. ಇವ್ರಿಬ್ರು ಕೆಲಸ ಮಾಡ್ಕೋತ ಕುಂತಾರ, ಯಾಕಂದ್ರೆ ಪೂರಾ ಮಣ್ಣು ಆದಂಗೆ ಆಗಿತ್ತು.
ಕಸದು ಗುಡಿಸಿ ಮಾಡ್ಕೇಸಿಂದ್ರೆ ಈ ಕಡೆ ಬಾಕ್ಸ್ ಈ ಕಡೆ ಎತ್ತಿಟ್ಟಿನಿ. ಈಗ ಏನು ಮಾಡ್ತೀನಿ ಸರ್ವಿಸ್ ಬಟ್ಟೆ ಈಗ ಏನು ಮಾಡ್ತೀನಿ ಈಗ ಮಷೀನಾಗ ಹಾಕ್ಕೊಂಡ್ಬಿಡ್ತೀನಿ. ಯಾವುದು ಭಾಂಡೆ ಇಟ್ಟಿಲ್ಲ ಏನೇ ಇಟ್ಟಿಲ್ಲ ನೋಡ್ರಿ, ಎಲ್ಲ ಚಂದ ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿನಿ. ಈ ಕಡೆ ಎಲ್ಲ ಹೊರಿಸಿ ಮಾಡಿಟ್ಟಿನಿ. ಸಾರ ಅನ್ನ ಇದು ತುಂಬ ನೋಡ್ರಿ. ಈಗ ಹಾಲು ಕಾಸಿಟ್ಟಿನಿ. ಈಗ ಏನು ಮಾಡ್ತೀನಿ ಈಗ ಜಲ್ದಿ ಈಗ ಇವು ಬಟ್ಟೆ ಒಣಗಿಸ್ಬಿಡ್ತೀನಿ. ಈಗ ಈಗ ಮಮ್ಮಿಗೆ ಬಟ್ಟೆಗೆ ಒಣಗಿಸ್ತಳ ಈಗಿಲ್ಲ ಏನೋ ಎತ್ತದ ಅದು ಪೇಂಟ್ ಅದ ಅದು. ಓ ನೋಡ್ರಿ ಈಗ ಊಟ ರೆಡಿ ಆಗ್ಯದ. ಬರೀಗ ಊಟ ಮಾಡಮ್ಮಿ. ಊಟದಾಗ ನೋಡ್ರಿ ಬಿಸಿ ಜೋಳದ ರೊಟ್ಟಿ ಮಾಡ್ಕೊಂಡಿನಿ. ಮತ್ತಂದ್ರೆ ನೋಡ್ರಿ ಇಲ್ಲಿ ಮಸ್ತನತ್ತ ಪಾಲಕ್ ಸಾರದ ಗರಂ ಮಾಡ್ಕೊಂಡಿನಿ ರೀ ಅದೇ ಸಾರಿಗೆ. ಮತ್ತಂದ್ರೆ ರೈಸ್ ಅದ, ಮತ್ತಂದ್ರೆ ಉಪ್ಪಿನಕಾಯಿ, ಮತ್ತಂದ್ರೆ ಶೇಂಗಾ ಹಿಂಡಿ ಅದ ರೀ. ಇದೇ ನಮ್ದು ಈಗ ಊಟ ಅದ ನೋಡ್ರಿ. ಬರೀಗ ಊಟ ಮಾಡಮ್ಮಿ. ನೋಡ್ರಿ ಊಟ ಸಿಗ್ತದೆ. ಪಾಲಕ್ ಪ್ಲಸ್ ಹಿಂಡಿ ಫುಲ್ ನಮ್ದು ಕಲಬುರಗಿ ಊಟ. बाद दिन आज बड़े रोटी की ಜೋಳ ರೊಟ್ಟಿ ಮಾಡಿದ್ರಿ. इस बार गांव से आने के बाद ये दूसरी तीसरी बार है ना, ये पहली बार पहली बार है. ನಮ್ಮ ಮಮ್ಮಿಗೆ ರಾತ್ರಿಗೆ ಬಟ್ಟೆ ಒಣಗಿಸ್ತಾಳ ನೋಡ್ರಿ. ಯಾರ್ಯಾರು ರಾತ್ರಿಗೆ ಬಟ್ಟೆ ಒಣಗಿಸ್ತೀರಿ ನಮಗೆ ಪರ್ಸ್ನಲ್ ಕಮೆಂಟ್ ಮಾಡ್ರಿ. ಇಲ್ಲ ಆಗ್ಯದ ಹಾಂ ಕಾಣಿಸ ಪೂರಾ ಡಾರ್ಕ್ ಬ್ಲೂ ಆಗ್ಯದ ಅಂದ್ರೆ ಮಾಡ ಆಗ್ಯದ. ಒಳಗೆ ನೋಡಮ್ಮ ಮುಂಜಾಳೆನೇ ಇರ್ಲಂದ್ರೆ ಅವ್ರು ನೋಡ್ರಿ ಈಗ 3 ಜನ ಫೋನ್ ನೋಡ್ಕೊತ ಕುಂತಾರೆ. ನಮ್ದು ಊಟ ಐತೆಲ್ಲ ಐತಿಗ ಎಲ್ಲ ಕೆಲಸ ಕಾರ್ಯಗಳು ಬೇಕು. ಬಟ್ಟೆ ಒಣಗ್ಸೋದ್ನು ಐತು, ಅರ್ಧ ಒಣಗ್ಸೀನಿ, ಇನ್ನೂ ಅರ್ಧ ಅವ ರೀ. 3 ಬಗೆಟ್ ಬಟ್ಟಿವೆ, 2 ತಾರು ತುಂಬಿದ್ರಿ. ಇನ್ನೂ ಒಂದು ದಿವಸ ಏನಂತಾರೆ ಒಳಗೆ ಇಟ್ಟಿನಿ. ಚಡ್ಡಿ ಬನಿನ ಅಷ್ಟೇ ಇಲ್ಲಿ ಹೊರಗೆ ಹಾಕ್ಬಿಟ್ಟಿನಿ ಚಂದನ ಕಸ ಗುಡಿಸಿ. ಎಲ್ಲ ಹಾಸಿಗೆ ಗೀಸಿಗೆ ಹಾಕೇಸಿ ಎಲ್ಲರೂ ಮಲ್ಕೊಳಕತ್ತಿ ನೋಡಿ. ಇಷ್ಟು ಟಯರ್ಡ್ ಆದಂಗೆ ಆಗ್ಯದ. ಬಟ್ ಅಂದ್ರೆ ಭೀ ನೋಡಿರಿ ಚಪಾತಿಗೆ ಏನಂತ ಹಿಟ್ಟು ನಾದ್ಕೋಬೇಕು. ಮತ್ತಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹೋಳಿ ಮಾಡಿಡ್ಬೇಕಾಗ ಮುಂಜಾನೆ ಪಾಲಕ್ ಪನ್ನೀರ್ ಮಾಡ್ಬೇಕು ಚಿಕ್ಕೋಸ್ಕರ. ಮುಂಜಾನೆ ಏನೇನು ಮಾಡ್ತೀನೋ ಏನೇನು ಬಿಡ್ತೀನೋ ಅದು ಭೀ ಗೊತ್ತಿಲ್ಲ. ಈಗ ಜಗ್ಗಿ ನಿದ್ದೆ ಹೊಂಟದ ಈಗ ನನಗೆ. ವಿಡಿಯೋ ಎಡಿಟ್ ಮಾಡ್ಬೇಕಲ್ಲ ತಿನ್ನೋದು ಭೀ ನನಗೆ ಯಾಕೋ ಆಗಲ್ಲ ಅನ್ಸ್ಲತ್ತದ. ಈ ಬ್ಲಾಗಿಗೆ ಈಗ ಎಂಡ್ ಮಾಡತ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಐತೆ. ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ. ಬ್ಲಾಗಿಗೆ ಈಗ ಎಂಡ್ ಮಾಡತ್ತೀನಿ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿ ಮರ್ಯಾದೆ ಕೊಡ್ರಿ. ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಾಗೊಳಬಿ 4 ದಿನ ಜೀವನ ಅದ. ನಾವು ನಿಮ್ಮವರು, ನೀವು ನಮ್ಮವ್ರು ಅಂತ ಹೇಳ್ಕೊತಿ. ಬ್ಲಾಗಿಗೆ ಈಗ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ.